ವೆಲ್ಕಮ್ ಟು ನವರಾಜ್ ಮ್ಯಾಥ್ಸ್ ಟ್ಯುಟೋರಿಯಲ್ಸ್. ಈಗ ಎಕ್ಸಾಂಪಲ್ಸ್ ಕಂಟಿನ್ಯೂ ಮಾಡೋಣ. ಫಿಫ್ತ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ. ದ ಸ್ಕೇಲ್ ಆಫ್ ಎ ಮ್ಯಾಪ್ ಈಸ್ ಗಿವನ್ ಆಸ್ 1:30000. Okay, two cities are 4 centimeter apart on the map. Find the actual distance between them ಅಂತ ಕೊಟ್ಟಿದ್ದಾರೆ. ಈಗ ಮ್ಯಾಪ್ ಅಲ್ಲಿ ತುಂಬಾ ಚಿಕ್ಕದಾಗಿ ಕೊಟ್ಟಿರ್ತಾರೆ, ಡ್ರಾ ಮಾಡಿರ್ತೀವಲ್ವಾ. ಸೊ ಅದು ಆಕ್ಚುಯಲ್ ಡಿಸ್ಟೆನ್ಸ್ ಆಕ್ಚುಲಿ ಇದು ಎಷ್ಟು ದೊಡ್ಡದಿರುತ್ತೆ, ತುಂಬಾ ದೊಡ್ಡದಿರುತ್ತೆ. ಈಗ ನೋಡಿ, ಸಪೋಸ್ ಈ ರೀತಿ 2 ಸಿಟೀಸ್ ಇದಾವೆ, ಅಲ್ಲಿ ಮ್ಯಾಪ್ ಮೇಲೆ 4 ಸೆಂಟಿಮೀಟರ್ ಅಪಾರ್ಟ್ ಇದ್ದಾವೆ. ಓಕೆ, ಈಗ ಆಕ್ಚುಯಲ್ ಡಿಸ್ಟೆನ್ಸ್ ಕೇಳಿದ್ದಾರೆ. ನೋಡಿ ಯಾವ ರೀತಿ ಬರ್ಕೋಬೇಕು ನೋಡೋಣ. ಡಿಸ್ಟೆನ್ಸ್ ಆನ್ ಎ ಮ್ಯಾಪ್. Okay, actual distance. ನೋಡಿ, ಡಿಸ್ಟೆನ್ಸ್ ಆನ್ ಮ್ಯಾಪ್ 1 ಇದ್ದಾಗ ಆಕ್ಚುಯಲ್ ಡಿಸ್ಟೆನ್ಸ್ ಎಷ್ಟಿತ್ತು, 3000. ಸೊ ಬರ್ಕೊಳ್ಳೋಣ ನಾವು. ಇಲ್ಲಾಂದ್ರೆ ಈ ರೀತಿ ಕೂಡ ಬರ್ಕೋಬಹುದು. ನೋಡಿ, 3 ಇಂಟು ಎಷ್ಟು zeros ಇದಾವೆ, 7 zeros ಇದಾವೆ, 10 to the power of 7. ಈ ರೀತಿ ಕೂಡ ಬರ್ಕೋಬಹುದು. ಓಕೆ, ಈಗ ಅವ್ರೇನ್ ಕೇಳಿದ್ದಾರೆ, 4 ಸೆಂಟಿಮೀಟರ್ ಅಪಾರ್ಟ್. ಆ ಮ್ಯಾಪ್ ಅಲ್ಲಿ 4 ಸೆಂಟಿಮೀಟರ್ ಇದೆ. ಸೊ ಆಕ್ಚುಯಲ್ ಡಿಸ್ಟೆನ್ಸ್ ಏನು ಅಂತ ಕೇಳಿದ್ದಾರೆ. ನೋಡಿ, ಮ್ಯಾಪ್ ಅಲ್ಲಿ ಆಕ್ಚುಯಲ್ ಡಿಸ್ಟೆನ್ಸ್ ಅಲ್ಲಿ ನೋಡಿ ಒಂದ್ ಚಿಕ್ಕದಿರುತ್ತಲ್ವಾ ಮ್ಯಾಪ್ ಅಲ್ಲಿ, ಅಂದ್ರೆ ಆಕ್ಚುಯಲ್ ಡಿಸ್ಟೆನ್ಸ್ ತುಂಬಾ ದೊಡ್ಡದಾಯ್ತು. ಇಲ್ಲಿನೂ ಅಷ್ಟೇ, ಮ್ಯಾಪ್ ಅಲ್ಲಿ 4 ಸೆಂಟಿಮೀಟರ್ ಆಕ್ಚುಯಲ್ ಡಿಸ್ಟೆನ್ಸ್ ತುಂಬಾ ದೊಡ್ಡದಾನೆ ಇರುತ್ತೆ. ಸೊ ನಾವ್ ಇದನ್ನ ಏನಂತ ಹೇಳ್ಬೋದು, ದಿಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಫಸ್ಟ್ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಆಕ್ಚುಯಲ್ ಡಿಸ್ಟೆನ್ಸ್ ಇದು ಡೈರೆಕ್ಟ್ ಪ್ರಪೋರ್ಷನಲ್ ಇದೇನಾ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೇನಾ ಅಂತ ಅವಾಗ ನಮ್ಗೆ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಗೊತ್ತಾಯ್ತಲ್ವಾ. ಸೊ ನಾವು ಏನಂತ ಇಟ್ಕೊಳ್ಳೋಣ, ಲೆಟ್ ದ ಆಕ್ಚುಯಲ್ ಡಿಸ್ಟೆನ್ಸ್ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಇದು ಎಕ್ಸ್ ಅಂತ. ಓಕೆ, ಈಗ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಯಾವ ರೀತಿ ಬರ್ಕೋಬೇಕು, 4/x is equals to 1/3 into 10 to the power of 7. ಓಕೆ, ಏನ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. x into 1 is equals to 4 into 3 into 10 to the power of 7. ಓಕೆ, ಈಗ x into 1 ಅಂದ್ರೆ x ಆಯ್ತು. ಈಗ ನೋಡಿ, 4 3s 12 ಆಯ್ತು. 12 into 10 to the power of 7. ಇದೇನಿದು ಯೂನಿಟ್ಸ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸೆಂಟಿಮೀಟರ್. 12 into 10 to the power of 7 ಸೆಂಟಿಮೀಟರ್. ಇದು ಕಿಲೋಮೀಟರ್ ಅಲ್ಲಿ ಇಡ್ಬೇಕು ಅಂತಂದ್ರೆ ಇದನ್ನ ಕನ್ವರ್ಟ್ ಮಾಡ್ಕೋಬೇಕು. ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ನೋಡಿ, 100 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1 ಮೀಟರ್ ಅಲ್ವಾ. ಸೊ 1 kilometer is equals to 1000 meters. ಸೊ ಅದೇ ರೀತಿ ಮಾಡಿದಾಗ ನಾವು ಏನ್ ಬರುತ್ತೆ, 1 kilometer is equals to ಸೆಂಟಿಮೀಟರ್. ಓಕೆ, 1 lakh ಸೆಂಟಿಮೀಟರ್ ಬರುತ್ತೆ. ಸೊ ಈಗ ನೋಡಿ, 1 lakh ಸೆಂಟಿಮೀಟರ್ is equals to 1 kilometer ಆಯ್ತಲ್ವಾ. ಸೊ 12 into 10 to the power of 7 centimeter is equals to how many kilometers ಅಂದ್ರೆ ನಾವು ಡಿವೈಡ್ ಮಾಡ್ಬೇಕಲ್ವಾ. ಇದನ್ನ ನಾವೇನಂತ ಬರ್ಕೋಬಹುದು, 10 to the power of 5 ಅಂತ ಬರ್ಕೋಬಹುದು. 12 into 10 to the power of 7 upon 10 to the power of 5. ನೋಡಿ, ಸೇಮ್ ಬೇಸ್ ಇದ್ದಾಗ ನಾವು ಪವರ್ಸ್ ನ ಸಬ್ಟ್ರಾಕ್ಟ್ ಮಾಡ್ತೀವಲ್ವಾ, ಕಲ್ತಿದೀವಿ. ಸೊ 12 into 10 to the power of 7, ಈ 5 ಮೇಲೆ ಹೋದ್ರೆ ಸಬ್ಟ್ರಾಕ್ಟ್ ಆಯ್ತು. ಏನಾಗುತ್ತೆ, 12 into 10 to the power of 2 ಬಂತು. ಹಿಂಗ್ ಬರೆದ್ರು ಒಂದೇ, ಇಲ್ಲ ಅಂದ್ರೆ 10 ಸ್ಕ್ವೇರ್ ಅಂದ್ರೆ ಏನು, 10 into 10 100. ಸೊ 12 into 100 ಎಷ್ಟಾಯ್ತು, 1200. ಸೊ 1200 kilometers is the answer. Or this is also centimeters ಅಲ್ಲಿ ಇಟ್ರೆ ಇದು ಕೂಡ ಆನ್ಸರ್. ಇದು ಕೂಡ ರಾಂಗ್ ಅಂತ ಏನಿಲ್ಲ. ಓಕೆ, ಹೀಗಾದ್ರೂ ಇಡ್ಬೋದು,
ಇಷ್ಟು ಕನ್ವರ್ಷನ್ ಮಾಡಿ ಹೀಗೂ ಇಡ್ಬೋದು. ಓಕೆ, ಈಗ ನೆಕ್ಸ್ಟ್ ನೋಡಿ, 6th ಒನ್ ಕೊಟ್ಟಿಲ್ಲ, ಏನೋ ಗೊತ್ತಿಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ 7th ಒನ್ ಇದೆ. ಸೊ 7th ಒನ್ ಮಾಡೋಣ. 6 pipes are required to fill a tank in 1 hour 20 minutes. How long will it take if only 5 pipes of same type are used ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ ಈ ರೀತಿ ಇಲ್ಲಿ ಟ್ಯಾಂಕ್ ಇರ್ಬೋದು, ಈ ರೀತಿ ಸಿಕ್ಸ್ ಪೈಪ್ ಇಂದ ನೀರು ವಾಟರ್ ಇದರಲ್ಲಿ ಬೀಳ್ತಾ ಇದೆ ಈ ಟ್ಯಾಂಕ್ ಅಲ್ಲಿ. ಓಕೆ, ಅದು ಈ ಟ್ಯಾಂಕ್ ಫಿಲ್ ಆಗೋದಕ್ಕೆ ಟೈಮ್ ಎಷ್ಟು ತಗೊಂತಾ ಇದೆ? 1 hour 20 minutes ಫಿಲ್ ಆಗೋಕ್ಕೆ ಟೈಮ್ ತಗೊಂತಾ ಇದೆ. ಹೌ ಲಾಂಗ್ ವಿಲ್ ಇಟ್ ಟೇಕ್ ಇಫ್ ಓನ್ಲಿ 5 pipes ಆಫ್ ಸೇಮ್ ಟೈಪ್ ಆರ್ ಯೂಸ್ಡ್ ಅಂತ. ಈಗ ನೋಡಿ, 6 ಪೈಪ್ಸ್ ಅಲ್ಲಿ ಆದ್ರೆ 1 hour 20 minutes ಆಗ್ತಾ ಇತ್ತು. ಈಗ 5 pipes ಅಲ್ಲಿ ಆದ್ರೆ ಎಷ್ಟು ಅಂತ ಅವ್ರು ಕೇಳಿದ್ದಾರೆ ಟೈಮ್. ಅಂದ್ರೆ 1 ಪೈಪ್ ತೆಗೆದ್ಬಿಟ್ರು. ಓಕೆ, ಬ್ಲಾಕ್ ಮಾಡಿದ್ರು. ಈಗ 5 pipes ಇಂದ ಮಾತ್ರ ನೀರ್ ಬೀಳ್ತಾ ಇದೆ. ಸೊ ಹೌ ಲಾಂಗ್ ವಿಲ್ ಇಟ್ ಟೇಕ್ ಅಂದ್ರೆ ನೋಡಿ ಏನಾಗುತ್ತೆ ಇಲ್ಲಿ, 6 ಪೈಪ್ ಇಂದ ಬಿದ್ರೆ ಇಷ್ಟು ಟೈಮ್, 5 ಪೈಪ್ ಇಂದ ಬಿದ್ರೆ ಟೈಮ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ? ಇನ್ಕ್ರೀಸ್ ಆಗುತ್ತಲ್ವಾ? ಸೊ ಇನ್ನು ಟೈಮ್ ಜಾಸ್ತಿ ಆಗುತ್ತೆ. ಇದರಲ್ಲಿ ಏನ್ ಅರ್ಥ ಆಗ್ತಾ ಇದೆ? ನಾವು ಬರ್ಕೊಳ್ಳೋಣ, ಯಾವ ರೀತಿ ಬರಿಬೇಕು ನೋಡಿ. ನಂಬರ್ ಆಫ್ pipes time. 6 pipes ಬಿದ್ದಾಗ 1 hour 20 minutes ಆಗ್ತಾ ಇತ್ತು. ಈಗ ನೋಡಿ 1 hour 20 minutes ಅಂತ ಫುಲ್ ಬರೆಯೋದಕ್ಕಾಗಲ್ಲ. ಸೊ 1 hour is equal to 60 minutes ಅಲ್ವಾ, ನಮಗೆ ಗೊತ್ತಿದೆ. ಸೊ ಪ್ಲಸ್ ಇದಕ್ಕೆ 20 minutes ಆಡ್ ಮಾಡಿದ್ರೆ ನಾವು 80 minutes ಅಂತ ಬರ್ಕೋಬಹುದು. ಸೊ ಇಲ್ಲಿ ಮಿನಿಟ್ಸ್ ಅಂತ ಬರೀತೀವಿ, ಇನ್ ಮಿನಿಟ್ಸ್ ಅಲ್ಲಿ ಬರ್ದಿದೀವಿ ಅಂತ. ಈಗ 5 pipes ಯೂಸ್ ಮಾಡಿದ್ರೆ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಮಾಡ್ಕೊಳ್ಳೋಣ. ಲೆಟ್ ದ ಟೈಮ್ ಬಿ ಎಕ್ಸ್. ಇಲ್ಲಿ ಎಕ್ಸ್ ಇಟ್ಕೊಂಡಾಯ್ತು. ಈಗ ನೋಡ್ರಿ, ನಂಬರ್ ಆಫ್ ಪೈಪ್ಸ್ ಡಿಕ್ರೀಸ್ ಆದ್ರೆ ಟೈಮ್ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದನ್ನ ಏನಂತ ಹೇಳ್ಬೋದು ನಾವು? ದಿಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ? ಇದನ್ನ ನಾವು ಫಸ್ಟ್ ತಿಳ್ಕೋಬೇಕು. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೇನೆ ನಮ್ಗೆ ಸಾಲ್ವ್ ಮಾಡೋದಕ್ಕೆ ಆಗೋದು. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆದಾಗ ಯಾವ ರೀತಿ ಮಾಡ್ಬೇಕು? 5 into x is equals to 6 into 80. Okay, x is equals to same 6 into 80 upon ಈ 5 equals to ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡೆಡ್ ಆಗುತ್ತೆ. ನೋಡಿ ಈ ರೀತಿ. ಈಗ ಕ್ಯಾನ್ಸಲೇಷನ್ ಮಾಡೋಣ. 5 1s, ಇಲ್ಲಿನೂ 5 1s, 3 ಉಳಿತು ಅಂದ್ರೆ 30 ಆಯ್ತು. 5 6. ಓಕೆ, ಏನ್ ಬಂತು? 6 into 16 ಮಲ್ಟಿಪ್ಲೈ ಮಾಡೋಣ. 16 into 6 ಮಾಡೋಣ, ಈಸಿ ಆಗುತ್ತೆ. 6 6 36, 6 1 6 plus 3 9. ಸೊ ಏನ್ ಬಂತಿದು? 96. ಏನಿದು? ಟೈಮ್ ಅಂದ್ರೆ ಮಿನಿಟ್ಸ್ ಅಲ್ಲಿ ಇದೆ. ಸೊ ಮಿನಿಟ್ಸ್. ಇದನ್ನ ಹವರ್ಸ್ ಅಲ್ಲಿ ಇಡ್ಬೇಕು ಅಂತಂದ್ರೆ ನೋಡಿ, 1 hour is equal to 60 minutes ಅಲ್ವಾ? ಸೊ ಮೈನಸ್ ಮಾಡಿದ್ರೆ 96 minus 60 ಮಾಡಿದ್ರೆ ಏನು ಉಳಿತು? 36. ಸೊ 1 hour 36 minutes ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ 8th one ಏನ್ ಕೊಟ್ಟಿದ್ದಾರೆ? ದೇರ್ ಆರ್ 100 ಸ್ಟೂಡೆಂಟ್ಸ್ ಇನ್ ಎ ಹಾಸ್ಟೆಲ್. ಫುಡ್ ಪ್ರೊವಿಷನ್ ಫಾರ್ ದೆಮ್ ಈಸ್ ಫಾರ್ 20 days. ಹೌ ಲಾಂಗ್ ವಿಲ್ ದೀಸ್ ಪ್ರೊವಿಷನ್ಸ್ ಲಾಸ್ಟ್ ಇಫ್ 25 more ಸ್ಟೂಡೆಂಟ್ಸ್ ಜಾಯಿನ್ ದ ಗ್ರೂಪ್ ಅಂತ ಕೇಳಿದ್ದಾರೆ. ಓಕೆ, ಒಂದು ಹಾಸ್ಟೆಲ್ ಇದೆ, ಹಾಸ್ಟೆಲ್ ಅಲ್ಲಿ 100 ಸ್ಟೂಡೆಂಟ್ಸ್ ಇದ್ದಾರೆ. ಫುಡ್ ಪ್ರೊವಿಷನ್ ಅಂದ್ರೆ ರೇಷನ್ ಅಂತೀವಲ್ವಾ, ಆ ರೇಷನ್ ಎಷ್ಟು ಡೇಸ್ ಆಗೋಷ್ಟಿದೆ? 20 days ಆಗೋಷ್ಟು ಪ್ರೊವಿಷನ್ ಇದೆ ಅಲ್ಲಿ. ಓಕೆ, ಹೌ ಲಾಂಗ್ ವಿಲ್ ದೀಸ್ ಪ್ರೊವಿಷನ್ ಲಾಸ್ಟ್ ಇಫ್ 25 more ಸ್ಟೂಡೆಂಟ್ಸ್ ಅಂದ್ರೆ 100ಗೆ ಇನ್ನು 25 more ಸ್ಟೂಡೆಂಟ್ಸ್ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಇನ್ನು ಪ್ರೊವಿಷನ್ ಎಷ್ಟು ಡೇಸ್ ಬರುತ್ತೆ ಅಂತ ಕೇಳಿದ್ದಾರೆ. ಈಗ ನೋಡಿ, ಸ್ಟೂಡೆಂಟ್ಸ್ ಇಷ್ಟು ಸ್ಟೂಡೆಂಟ್ಸ್ಗೆ ಇಷ್ಟು 20 days ಆಗೋಷ್ಟು ಇತ್ತು. ಈಗ ಇನ್ನು ಸ್ಟೂಡೆಂಟ್ಸ್ ಜಾಸ್ತಿ ಆದ್ರೆ ಡೇಸ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ? ಡಿಕ್ರೀಸ್ ಆಗುತ್ತಲ್ವಾ? ಹೆಂಗೆ ಪರ್ಸನ್ ಜಾಸ್ತಿ ಆದ್ರೆ ರೇಷನ್ ಜಾಸ್ತಿ ಯೂಸ್ ಆಗುತ್ತೆ, ಇಲ್ಲ ಬೇಗ ಫಿನಿಶ್ ಆಗುತ್ತೆ. ಸೊ ದಿಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. Student increases, provision decreases.
ಅಲ್ವಾ? ಬರ್ಕೊಂಡ್ವಿ. ಈಗ ಏನಂತ ಬರ್ಕೊಳ್ಳೋಣ? ನಂಬರ್ ಆಫ್ ಸ್ಟೂಡೆಂಟ್ಸ್ ಒಂದು, ಇನ್ನೊಂದು ನಂಬರ್ ಆಫ್ ಡೇಸ್. ನೋಡಿ, ನಂಬರ್ ಆಫ್ ಸ್ಟೂಡೆಂಟ್ಸ್ 100 ಇದ್ದಾಗ ಎಷ್ಟು ದಿವಸ ಬರ್ತಾ ಇತ್ತು ಪ್ರಾವಿಷನ್? 20 days. ಈಗ 25 ಮೋರ್ ಅಂದ್ರೆ 100 + 25 125 ಆದ್ರೆ ಎಷ್ಟು ಡೇಸ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ನಾವೇನ್ ಮಾಡೋಣ? ಲೆಟ್ ದ ನಂಬರ್ ಆಫ್ ಡೇಸ್ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಇದು ಎಕ್ಸ್ ಅಂತ ಇಟ್ಕೊಂಡ್ವಿ. ಈಗ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರೋದ್ ಕಾರಣ ಮಲ್ಟಿಪ್ಲೈ ಮಾಡಬೇಕು. ಸೊ 125 into x is equals to 100 into 20. So x is equals to 100 into 20 upon ಈ 125 equals to ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡ್ ಆಗುತ್ತೆ ಅಲ್ವಾ? ನೋಡಿ, ಈಗ ಕ್ಯಾನ್ಸಲೇಷನ್ ಮಾಡೋಣ. ನೋಡಿ, 25 ಮಲ್ಟಿಪಲ್ಸ್ ಬರುತ್ತಲ್ವಾ? 25 4s 100. ಸೊ 25 4s 100, 25 5s 125. ಸೊ 5 1s again 5 4s. ಏನ್ ಬಂತು? 4 into 4 ಬಂತು. 4 into 4 ಅಂದ್ರೆ 16. ಇದೇನಿದು? ಎಕ್ಸ್ ನಂಬರ್ ಆಫ್ ಡೇಸ್. ಸೊ 16 days. ಓಕೆ, ದಿಸ್ ಇಸ್ ದ ಆನ್ಸರ್. 20 days ಇದ್ದಿದ್ದು 16 days ಆಗತ್ತೆ ಈ ಪ್ರಾವಿಷನ್. ಈಗ ನೆಕ್ಸ್ಟ್ ನೋಡಿ, 9th one ಏನ್ ಕೊಟ್ಟಿದ್ದಾರೆ? ಇಫ್ 15 workers can build a wall in 48 hours, how many workers will be required to do the same work in 30 hours ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ, ಒಂದು ವಾಲ್ ಬಿಲ್ಡ್ ಆಗಕ್ಕೆ, ಬಿಲ್ಡ್ ಮಾಡೋದಕ್ಕೆ 48 hours ಬೇಕಾಗುತ್ತೆ, 15 ವರ್ಕರ್ಸ್ ಸೇರಿ. ಓಕೆ, ಈಗ ಅವ್ರು ಏನ್ ಕೇಳಿದ್ರು? ಹೌ ಮೆನಿ ವರ್ಕರ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ಡೂ ದ ಸೇಮ್ ವರ್ಕ್ ಇನ್ 30 hours. 30 hours ಅಲ್ಲೇ ಅವ್ರಿಗೆ ಫಿನಿಶ್ ಮಾಡ್ಬೇಕು ಅಂದ್ರೆ ವರ್ಕರ್ಸ್ ಎಷ್ಟು ಬೇಕು ನೋಡಿ. ಈಗ 2 days ಅಲ್ಲಿ ಮಾಡೋದನ್ನ 1 day ನಲ್ಲೇ ಮಾಡಿ ಅಂತಂದ್ರೆ ವರ್ಕರ್ಸ್ ಜಾಸ್ತಿ ಬೇಕಲ್ವಾ ಯಾವುದೇ ಕೆಲ್ಸಕ್ಕಾಗ್ಲಿ. ಸೊ ಇಲ್ಲಿನೂ ವರ್ಕರ್ಸ್ ಜಾಸ್ತಿ ಬೇಕಾಗತ್ತೆ. ಅಂದ್ರೆ ಇಲ್ಲಿ ನೋಡಿ, ಟೈಮ್ ಡಿಕ್ರೀಸಸ್, ವರ್ಕರ್ಸ್ ಇನ್ಕ್ರೀಸಸ್. ಸೊ ನಾವೇನ್ ಹೇಳ್ಬೋದು? ದಿಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಫಸ್ಟ್ ಇದನ್ನೇ ನೋಡ್ಕೋಬೇಕು ನಾವು, ಡೈರೆಕ್ಟ್ಲಿ ಇದೆನಾ ಇನ್ವರ್ಸ್ಲಿ ಇದೆನಾ ಅಂತ. ಓಕೆ, ಈಗ ಬರ್ಕೊಳ್ಳೋಣ. ನಂಬರ್ ಆಫ್ ವರ್ಕರ್ಸ್, ನಂಬರ್ ಆಫ್ ಅವರ್ಸ್. 15 ವರ್ಕರ್ಸ್ ಇರುವಾಗ 48 ಅವರ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಿದ್ರು. ಈಗ 30 ಅವರ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅವ್ರಿಗೆ. ವರ್ಕರ್ಸ್ ಎಷ್ಟು ಬೇಕು ಅಂತ ಕೇಳಿದ್ದಾರೆ. ಸೊ ಲೆಟ್ ಮಾಡ್ಕೊಳ್ಳೋಣ. ಲೆಟ್ ದ ನಂಬರ್ ಆಫ್ ವರ್ಕರ್ಸ್ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಎಕ್ಸ್ ಅಂತ ಇಟ್ಕೊಂಡ್ವಿ. ಈಗ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತಾನು ಅರ್ಥ ಮಾಡ್ಕೊಂಡ್ವಿ. ಈಗ ಏನ್ ಮಾಡ್ಬೇಕು? ಪ್ರಾಡಕ್ಟ್. So 30 into x is equals to 48 into 15 ಅಲ್ವಾ? So x is equals to 48 into 15 same upon ಈ 30 equals to ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ ಅಲ್ವಾ? ಈಗ ನೋಡಿ, ಕ್ಯಾನ್ಸಲೇಷನ್ ಮಾಡೋಣ. 15 1s 15 2s. ಓಕೆ, ಅಗೇನ್ 2 1s 2 2s 2 4s. ಏನ್ ಉಳಿಯುತ್ತೆ? 24 into 1 ಅಂದ್ರೆ 24. ಕೆಳಗನು 1 ಇದೆ. ಸೊ x is equals to 24. ಏನಿದು 24? ನಂಬರ್ ಆಫ್ ವರ್ಕರ್ಸ್. ಸೊ ಏನಂತ ಹೇಳ್ಬೋದು ನಾವು? 24 ವರ್ಕರ್ಸ್ ವಿಲ್ ಬಿ ರಿಕ್ವೈರ್ಡ್. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ಎಲ್ಲ ಎಕ್ಸಾಂಪಲ್ಸ್ ಎಲ್ಲ ಮುಗೀತು, ಎಕ್ಸಸೈಸ್ ಮುಗೀತು, ಎಕ್ಸಾಂಪಲ್ಸ್ ಮುಗೀತು. ಫ್ರೆಂಡ್ಸ್ಗೂ ಹೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.